ಇನ್ನು ಮುಂದಿನ ಸ್ಟೋರಿಗೆ ಹೋಗುವಂತಹ ಸಮಯ ಈಗ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ MLC CT ರವಿ ಆಕ್ಷೇಪಾರ ಪದವನ್ನು ಬಳಸಿರುವಂತಹ ಕೇಸ್ ಏನಿದೆ ಅಲ್ವಾ, ನಾವು ನೋಡಿದ್ವಿ ರಾಜಕೀಯವಾದಂಥ ಜಟಾಪಟಿಗಳು ನೋಡಿದ್ವಿ. ಹೆಬ್ಬಾಳ್ಕರ್ ಕ್ಷಮೆ ಕೇಳಬೇಕು ಅಂತ CT ರವಿ ಅವ್ರಿಗೆ ಸಾಕಷ್ಟು ರೀತಿಯಂಥ ಒತ್ತಾಯಗಳು ಬರ್ತಾ ಇತ್ತು. ಅವ್ರ ಬೆಂಬಲಿಗರಿಂದ ಬೇರೆ ಬೇರೆ ಕಡೆ ಪ್ರತಿಭಟನೆಗಳು ಕೂಡ ನಡೆದವು. ಆದರೆ ಈಗ ಬೆದರಿಕೆ ಪತ್ರ ಬಂದುಬಿಟ್ಟಿದೆ. ಅಂದರೆ ಯಾವುದೋ ಅನಾಮಧೇಯ ಪತ್ರ CT ರವಿ ಅವ್ರ ಕಚೇರಿಗೆ ಬಂದಿದೆ. ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಹೆಬ್ಬಾಳ್ಕರ್ ಕ್ಷಮೆ ಕೇಳದಿದ್ರೆ ಕೈ ಕಾಲು ಮುರಿತೀವಿ. CT ರವಿ ಜೊತೆಗೆ ಆ ಅವ್ರ ಪುತ್ರ ಏನಿದ್ದಾರೆ ಅವ್ರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ. 15 ದಿನ ಟೈಮ್ ಕೊಡ್ತಾ ಇದ್ದೀವಿ CT ರವಿ ಅವರೇ, ನೀವೇನಾದರೂ ಕಾಲು ಬಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷಮೆ ಕೇಳದೇ ಇದ್ದರೆ ನಿಮ್ಮನ್ನು ನೋಡ್ಕೊಳ್ತೀವಿ. ನಾವು ಬೆಳಗಾವಿಯಿಂದ ಚಿಕ್ಕಮಗಳೂರಿಗೆ ಬರ್ತೀವಿ, ನಿಮ್ಮ ಮನೆಗೆ ನುಗ್ತೀವಿ, ನಿಮ್ಮ ಕೈ ಕಾಲು ಮುರಿತೀವಿ ಅಂಥೇಳಿ ಬೆದರಿಕೆ. ಮತ್ತು ನಿಮ್ಮ ಮಗನ ಜೀವಕ್ಕೂ ಅಪಾಯವಿದೆ, ಈ ರೀತಿ ಕೊಲೆ ಬೆದರಿಕೆಯನ್ನು ಆ ಪತ್ರದ ಮುಖೇನವಾಗಿ ಹಾಕಿದ್ದಾರೆ. DK ಶಿವಕುಮಾರ್ ಅವರು ಹೇಳಿದ್ದಾರೆ, ಇದೆಲ್ಲ ಡ್ರಾಮಾ ಮಾಸ್ಟ್ರು CT ರವಿ ಅವರೇ ಸೃಷ್ಟಿ ಮಾಡ್ದಂಗೆ ಕಾಣಿಸ್ತಾ ಇದೆ, ಸಿಂಪತಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಅಂಥೇಳಿ. ಬಟ್ ಈಗ ಅದರ ಬಗ್ಗೆ ಕೂಡ SP ಅವರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಚಿಕ್ಕಮಗಳೂರು SP ತನಿಖೆ ಕೂಡ ನಡೀತಾ ಇದೆ. ಆ ಪತ್ರ ಹೇಗೆ, ಎಲ್ಲಿಂದ, ಯಾರು ಬರೆದಿದ್ದು, ಇದು ರಾಜಕೀಯ ವ್ಯಕ್ತಿಗಳಿಂದ ಬಂದಿದ್ದ, ಹೆಬ್ಬಾಳ್ಕರ್ ಅವ್ರ ಬೆಂಬಲಿಗರು ನಿಜವಾಗ್ಲೂ ಇಲ್ಲಿ ಬರೆದಿದ್ದ, ಬೆಳಗಾವಿಂದನೇ ಬಂದಿದ್ದ, ಮತ್ತೆಲ್ಲಾದರೂ ಈ ಪತ್ರ ಸೃಷ್ಟಿಯಾಗಿದ್ದ ಅನ್ನೋದ್ರ ಬಗ್ಗೆ ತನಿಖೆ ಆಗುವಂಥ ಚಾನ್ಸಸ್ಗಳಿದೆ.